ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರಿ ಆದಿ, ಯಾವುದೇ ಕಾರಣಕ್ಕೂ ನೀನು ಮನೆಯಿಂದ ಹೊರಗೆ ಬರಬಾರದು. ಏನೇ ಬೇಕಾದರೂ ನನಗೆ ಕಾಲ್ ಮಾಡು, ನಾನೇ ಬರ್ತೀನಿ. ಆದರೆ ಇದನ್ನ ನೆನಪಿಟ್ಟಿದೆ, ನೀನು ಮನೆಯಿಂದ ಹೊರಗೆ ಬರಬಾರದು. ಆಯ್ತು ಗುರೂಜಿ, ಅರ್ಥ ಆಯ್ತು. ಸರಿ, ನಾನೇನು ಬರ್ತೀನಿ. Humpty Dumpty sat on the wall. Humpty Dumpty had a great fall. All the king's horses and all the king's men couldn't put Humpty back together again. ಏನು ಯುವರಾಣಿಯವರು ಏನೋ ಗಾಢವಾಗಿ ಓದ್ತಾ ಇರೋ ಹಾಗಿದೆ. ಹ್ಞೂ ಕಮಲಮ್ಮಜ್ಜಿ, ಬೆಳಗ್ಗೆಯಿಂದ ರೈಮ್ಸ್ ಓದ್ತಿದ್ದೀನಿ, ತಲೆಗೆ ಹೋಗ್ತಾ ಇಲ್ಲ. ಪಾಪ, ಅದೇ ಸಿನಿಮಾ ಹಾಡಾಗಿದ್ರೆ ಪುಸ್ತಕಂತ ತಲೆಗೆ ಹೋಗ್ತಿತ್ತೆ ನಾವು. ಟೆಸ್ಟಲ್ಲಿ ಇದನ್ನ ಕೇಳೋದು ನಾಳೆ. ಇದೇ ಹಾಡು ಹೇಳ್ತೀಯಾ? ಬಾಯಿ ಮುಚ್ಕೊಂಡು ಮೊದಲು ರೈಮ್ಸ್ ಓದು. ಅಮ್ಮೋರೆ, ಈಗ ಫೋನ್ ಓಪನ್ ಮಾಡಿದ್ರೆ ಬರೀ ಇಂಥ ಸಾಂಗಳೇ ಬರುತ್ತೆ. ಇನ್ ಎಲ್ಲಿ ಓದ್ತಾರಮ್ಮ? ಕರೆಕ್ಟ್ ಕಮಲಮ್ಮ, ಆ ರೂಪ ಇವಳಿಗೆ ಫೋನ್ ಕೊಟ್ಟು ಹಾಳ್ ಮಾಡಿ ಇಟ್ಟಿದ್ದಾಳೆ. ಇನ್ನೊಂದ್ಸಲ ರೂಪ ಏನಾದ್ರೂ ಅವಳಿಗೆ ಫೋನ್ ಕೊಟ್ಲು ಅಂದ್ರೆ ನಾನಂತೂ ಫೋನ್ನ ಮಾರ್ಬಿಡ್ತೀನಿ ಅಂತ ಹೇಳಿ ರೂಪನ್ಗೆ. ಸರಿ ಕಮಲಮ್ಮ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನಾನು ಬರ್ತೀನಮ್ಮ. ಅಯ್ಯೋ ಕಮಲಮ್ಮ, ದೇವಸ್ಥಾನ ಆದ್ಮೇಲೆ ನಂಗೊಂಚೂರ್ ಕೆಲ್ಸ ಇದೆ. ಆ ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸ ಮುಗಿಯೋಷ್ಟಲ್ಲಿ ತುಂಬಾ ಲೇಟ್ ಆಗ್ಬಿಡತ್ತೆ. ನೀವು ಸುಮ್ನೆ ಕಾಯ್ಕೊಂಡ್ ಕೂತಿರ್ಬೇಕಾಗತ್ತೆ. ನೆಕ್ಸ್ಟ್ ಟೈಮು ದೇವಸ್ಥಾನಕ್ಕಂತಾನೆ ನಾವು ಪ್ಲಾನ್ ಮಾಡ್ಕೊಂಡು ಎಲ್ರ ಜೊತೆಗೆ ಹೋಗೋಣ. ಸರಿ ಅಮ್ಮ. ಅಮ್ಮ, ನಾನು ಬರ್ತೇನೆ. ಏನೋ ನೀನು ಬರ್ತೀಯಾ? ಮೇಡಮ್, ನಿಮ್ಗೆ ನಾಳೆ ರೈಮ್ಸ್ ಟೆಸ್ಟ್ ಇದೆ. ನಾನ್ ಬರೋಷ್ಟರಲ್ಲಿ ನೀವ್ ಎಲ್ಲ ಅದನ್ನು ಬೈಹ್ಯಾಟ್ ಮಾಡಿ ನನಗೆ ಹೇಳ್ಬೇಕು, ಗೊತ್ತಾಯ್ತಾ? ಹಂಗೆ ನಿಮ್ ಟೀಚರ್ ನನಗೆ ಕಾಲ್ ಮಾಡಿದ್ರು. ನೀನು ಒಂದಷ್ಟು ಜನ ಮಕ್ಕಳನ್ನ ಸೇರಿಸ್ಕೊಂಡು ಬರೀ ಸಿನಿಮಾ ಹಾಡು ಹಾಡ್ತಾ ಇರ್ತೀಯ ಅಂತ ಕಂಪ್ಲೇಂಟ್ ಮಾಡಿದ್ರು. ಕೇಳಿದ್ರೆ ಗುರಾಯಿಸ್ತಿಯಂತೆ. ಯಾವ ಟೀಚರ್ ಹೇಳಿದ್ದು? ಹೆಸರು ಹೇಳು. ಯಾಕಮ್ಮ, ನಿಮ್ಮ ಅಪ್ಪನ್ಗೆ ಅವ್ರ ಮೇಲೆ ಚಾಡಿ ಹೇಳಿ ಆ ಟೀಚರ್ನ ಬೇರೆ ಕ್ಲಾಸ್ಗೆ ಶಿಫ್ಟ್ ಮಾಡಕ್ಕ? ನಿಮ್ಮನ್ನ ನನ್ ಸ್ಕೂಲ್ಗೆ ಸೇರ್ಸ್ಕೊಂಡಿದ್ದೆ ತಪ್ಪಾಯ್ತು. ನಿನ್ನ ಬೇರೆ ಸ್ಕೂಲ್ಗೆ ಸೇರ್ಸ್ಬಿಡ್ಬೇಕಿತ್ತು. ಓ, ನಾನೇನ್ ಸ್ಕೂಲ್ ಓನರ್ ಮಗಳು ಅಂತ ಸ್ಪೆಷಲ್ ಆಗಿ ಟ್ರೀಟ್ ಮಾಡಲ್ಲ. ಮೊನ್ನೆನು ಅಶ್ವಿನಿ ಮೇಡಮ್ ಬಸ್ಗೆ ಹೊಡ್ಸಿದ್ರು. ನೀನೇನೋ ತಪ್ಪು ಮಾಡಿರ್ತೀಯ, ಅದಕ್ಕೆ ಪನಿಷ್ಮೆಂಟ್ ಸರಿಯಾಗಿ ಕೊಟ್ಟಿರ್ತಾರೆ. ಹಲೋ, ನಾನ್ ಬರೋಷ್ಟಲ್ಲಿ ಎಲ್ಲ ಕಲ್ತಿರ್ಬೇಕು, ಅರ್ಥ ಆಯ್ತಾ? ಬರ್ತೀನಿ. ಅದ್ ಯಾವ ಟೀಚರ್ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ್ದು? ಅವ್ರಿಗೊಂದ್ ಗತಿ ಕಾಣಿಸ್ತೀನಿ. ಕಾಣಿಸುವಂತೆ ತಗೋ, ಹಾಲು ಕುಡಿ. ನೋಡ್ಚಿನ್ನ, ಗುರುಗಳಿಗೆ ಹಾಗೆಲ್ಲ ಮಾತಾಡ್ಬಾರ್ದು. ಮೇಷ್ಟ್ರುಗಳು ಗುರುಗಳು ದೇವ್ರ ಸಮಾನಮ್ಮ. ನೋಡ್, ನಾನ್ ನಿನ್ ವಯಸ್ಸಲ್ಲಿದ್ದಾಗ ಮೇಷ್ಟ್ರುಗಳಿಗೆ ಗೌರವ ಕೊಡ್ಬೇಕು ಅಂತ ಸ್ಕೂಲ್ಗೆ ಹೋಗ್ಲಿಲ್ಲ. ಅದಕ್ಕೆ ನಾನು ಓದ್ಲೇ ಇಲ್ಲ. ಈಗ ನೋಡು, ಮನೆ ಕೆಲಸ ಮಾಡ್ತಾ ಇದ್ದೀನಿ. ನೀನು ಹಾಗಾಗ್ಬಾರ್ದು. ಚೆನ್ನಾಗಿ ಓದಿ ನಿಮ್ಮಮ್ಮನಿಗಿಂತ ಡಬ್ಬಲ್ ಸಾಧಿಸ್ಬೇಕು, ಗೊತ್ತಾ? ಕುಡಿ. ಹಾಗಾಗ್ಬೇಕು ಅಂದ್ರೆ ಟೀಚರ್ಗಳಿಗೆ ಮರ್ಯಾದೆ ಕೊಡ್ಬೇಕು, ಬೆಲೆ ಕೊಡ್ಬೇಕು, ಅವ್ರ ಮಾತ್ ಕೇಳ್ಬೇಕು. ಅಯ್ಯೋ 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 ಅಯ್ಯೋ, ಈ ದೊಡ್ಡವ್ರನ್ನ ಮಾತಾಡ್ಸಕ್ಕೆ ಭಯ ಆಗುತ್ತಲ್ಲಪ್ಪ. ಮಾತೆತ್ತಿದ್ರೆ ಕುಯ್ತಾರಲ್ಲಪ್ಪ. ಸರಿ, ಈಗ ಹಾಲು ಕುಡಿ. ಇವಾಗ ನಿನಗೆ ನಿಮ್ಮ ಅಮ್ಮನೇ ಸರಿ. ಕುಡಿ ಬೇಗ ಬೇಗ. ನಂಗ್ ಸಾಕು. ಬಿಡು. ನಮ್ ಶಾಂಭವಿ ಸೈಲೆಂಟು, ಇವಳು ನನ್ ತಾಯಿ. ಅಯ್ಯೋ. Humpty Dumpty sat on the wall. Humpty had a great fall. ಶಿವಗಾಮಿ,
ಅಪ್ಪ ಹೇಗಿದೀಯ ಮಗಳೇ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗೇ ಇದ್ದೀನಿ. ಯಾಕೆ ಸುಳ್ಳು ಹೇಳ್ತೀಯ ಮಗಳೇ? ನಿನ್ ಕಷ್ಟ ಏನು ಅಂತ ನನಗೆ ಗೊತ್ತು. ಏನ್ ಮಾಡೋದು ಅಪ್ಪ, ದೇವ್ರು ಯಾವಾಗ್ಲೂ ಒಳ್ಳೆದನ್ನೇ ಮಾಡಕ್ ಆಗೋದಿಲ್ವಲ್ಲ. ನಮ್ಗಂತ ಬರ್ತಿರೋದೆಲ್ಲ ನಾವ್ ಅನ್ಭವಿಸ್ಲೇಬೇಕಾಗತ್ತೆ. ನೀನು ಅಣ್ಣ ಶಾಂಭವಿ ಎಲ್ಲರೂ ಇದ್ದೀರಾ ಅನ್ನೋ ಧೈರ್ಯದಲ್ಲಿ ನಾನು ಎಲ್ಲಾನು ಫೇಸ್ ಮಾಡಿದೆ. ನನಗೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಮ್ಮ. ಹೇಳಿ ಅಪ್ಪ. ನಿಮ್ಮಣ್ಣ ಭೈರವ ಇದಾನಲ್ಲ, ಅವನಿಗೂ ಅವ್ರ ಅಮ್ಮನಿಗೂ ನನ್ನ ಕಡೆಯಿಂದ ಬಹಳ ಮೋಸ ಆಗಿದೆ ಅಮ್ಮ. ಗೊತ್ತಪ್ಪ, ಶಂಕರಿ ಅಮ್ಮ ನನಗೆಲ್ಲಾನು ಹೇಳಿದ್ದಾರೆ. ಅವನಿಗೆ ಸ್ವಲ್ಪ ಹಣದ ಸಹಾಯ ಮಾಡ್ತೀಯನಮ್ಮ? ಹಣ ಸಹಾಯ ಅಲ್ಲ, ಇಡೀ ಆಸ್ತಿನೇ ಬರೆದು ಕೊಟ್ಟಿದ್ದೀನಿ. ಆದ್ರೆ ಅವರು ಅದನ್ನ ಉಳಿಸ್ಕೊಂಡಿಲ್ಲ. ನೋಡೋದಕ್ ಮಾತ್ರ ಹರಿಪ್ರಸಾದ್ ಅಣ್ಣನ್ ತರ ಇದ್ದಾರೆ. ನಾನು ಗುಣನೂ ಒಂದೇ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಸುಳ್ಳು. ರಾವಣ್ ಜೊತೆ ಸೇರ್ಕೊಂಡು ಅವರು ನನ್ನನ್ನ ನನ್ ಮನೆಯಿಂದಾನೆ ಹೊರಗಡೆ ಬೀದಿಗೆ ತಳ್ಳಿದ್ದಾರೆ. ಅದ್ರಿಂದ ಪಾರ್ ಮಾಡಿದ್ದು ಶಾಂಭವಿ ನನ್ ಗಂಡ. ಅವ್ರು ನನ್ಗೆ ತುಂಬಾ ಮೋಸ ಮಾಡಿದ್ದಾರೆ ಅಪ್ಪ. ನನಗೆಲ್ಲ ಗೊತ್ತಮ್ಮ. ಅವನ್ ಬೆಳೆದ ವಾತಾವರಣ ಸರಿ ಇಲ್ಲ. ದಯವಿಟ್ಟು ನನಗೋಸ್ಕರ ಅವನಿಗೆ ಸ್ವಲ್ಪ ಹಣದ ಸಹಾಯ ಮಾಡಮ್ಮ. ನಿನ್ ಕಾಲು ಬೇಕಾದ್ರೆ ಬೀಳ್ತೀನಮ್ಮ. ಅಪ್ಪ ಬೇಡ ಅಪ್ಪ, ಏನ್ ಮಾಡ್ತಾ ಇದ್ದೀರಾ? ದಯವಿಟ್ಟು ಎದ್ದೇಳಿ ಅಪ್ಪ. ಬೇಡ ಬೇಡಪ್ಪ. ಅಮ್ಮ, ಯಾಕಮ್ಮ, ಏನಾಯ್ತು? ಕಮಲಮ್ಮ, ಅದು ನನ್ ಕನ್ಸಲ್ಲಿ ನಮ್ ತಂದೆಯವ್ರು ಬಂದಿದ್ರು. ನಾನಿನ್ನೇನು ದೇವಸ್ಥಾನದಿಂದ ಹೊರಗಡೆ ಬರ್ತಾ ನನ್ ತಂದೆ ಕಾಣಿಸ್ಕೊಂಡ್ರು. ಅವ್ರು ನನ್ನ ಹತ್ರ ಬಂದು ಭೈರವನ್ ಬಗ್ಗೆ ಮಾತಾಡ್ತಾ ಇದ್ರು. ಭೈರವ ಅವ್ರ ತಂದೆ ಪ್ರೀತಿ ಇಲ್ಲದೆ ಚಿಕ್ಕ ವಯಸ್ಸಿಂದನೂ ಬೆಳ್ಕೊಂಡ್ ಬಂದಿದ್ದಾನೆ. ಅವ್ರ ತಾಯಿ ಪ್ರೀತಿಯಿಂದ ಅವನು ಹಾಳಾಗೋಗಿದ್ದಾನೆ. ನೀನೇನಾದ್ರೂ ಮಾಡಿ ಅವನ್ನ ಸರಿದಾರಿ ಕರ್ಕೊಂಡ್ ಬಾ. ಆಮೇಲೆ ಆರ್ಥಿಕವಾಗಿ ಸಹಾಯ ಮಾಡು ಅಂತ ನನ್ ಕಾಲಿಗೆ ಬೀಳಕ್ ಬಂದ್ರು ಕಮಲಮ್ಮ. ಕಾಲಿಗೆ ಬಿದ್ದೇ ಬಿಟ್ರು. ನನ್ ತುಂಬಾ ಗಾಬರಿ ಆಯ್ತು.